ಎಲ್ಲರಿಗೂ ನಮಸ್ಕಾರಗಳು. ಇಂದು ತಾಯಿ ಬೇರು ಪುಸ್ತಕದ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ನಾನು ಶಾಲಿನಿ ನವಿಲೆ. ತಾಯಿ ಬೇರು ತಾಯ್ತನದ ಪ್ರೀತಿಗೆ ಅರ್ಪಣೆಗೊಂಡ ಹೊತ್ತಿಗೆ. ಇದರಲ್ಲಿ ಕರಾವಳಿ ಭಾಗದ 72 ಲೇಖಕರ ಕಥಾಗುಚ್ಛಗಳಿವೆ. ಈ ಕೃತಿಯಲ್ಲಿ ಅನನ್ಯತೆಯ ಸಂಕೇತಗಳಿವೆ, ಅಸ್ಮಿತೆಯ ಹುಡುಕಾಟದ ಚಹರೆಗಳಿವೆ. ಈ ಎಲ್ಲವನ್ನು ಒಳಗೊಂಡಂತಹ ಈ ಕೃತಿ ಒಂದು ಸಂವೇದನಾಶೀಲ ಕೃತಿಯಾಗಿದೆ. ತಾಯಿ ಬೇರು ಸೈದ್ಧಾಂತಿಕತೆ ಮತ್ತು ವೈಧಾನಿಕತೆಗಳಿಲ್ಲದೆ ಅದಕ್ಕೂ ಮೀರಿದ ಸಂಸ್ಕೃತಿಯನ್ನು ಒಳಗೊಂಡಿದೆ. ಹಾಗಾಗಿ ಆಧುನಿಕ ವಿಮರ್ಶಾ ತತ್ವಗಳಿಗೆ ಪೂರಕವಾಗಿ ಈ ಕೃತಿಯನ್ನು ಚರ್ಚಿಸೋದಕ್ಕೆ ಸಾಧ್ಯವಾಗಿದೆ. ತಾಯಿ ಬೇರು ಮಾತೃಮೂಲ ಪರಿಕಲ್ಪನೆಯ ಬೇರುಗಳ ಎಂದಾದರೆ ಖಂಡಿತ ತಾಯಿ ಬಗ್ಗೆ ಮಾತ್ರ ಮಾತನಾಡಿದ ಹಾಗಾಗುತ್ತದೆ. ಬದಲಿಗೆ ಇದು ಪಲ್ಲಟಗೊಂಡ ಸಮಾಜದ ಬಹುತ್ವದ ಚಿಂತನೆಗಳನ್ನು ತನ್ನಲ್ಲಿ ದಾಖಲಿಸಿಕೊಂಡಿದೆ. ಸಾಮಾಜಿಕ ಸಂರಚನೆಯಲ್ಲಿ ಸ್ಥಾನಮಾನವನ್ನು ದಕ್ಕಿಸಿಕೊಳ್ಳುವವರ ಹಾಗೂ ಅಸ್ಮಿತೆಯ ಹುಡುಕಾಟದ ಚಹರೆಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ಈ ಎಲ್ಲ ಲೇಖನಗಳು ಇವುಗಳಿಗೆ ಪೂರಕವಾಗಿದೆ. ಈ ಹೊತ್ತಿಗೆಯಲ್ಲಿ ನಮಗೆ ಕುತೂಹಲ ಅನಿಸುವಂತಹ ವಿಷಯ ಅದರ ಭಾಷೆ ಮತ್ತು ಬರಹ. ಇಲ್ಲಿ ಪತ್ರರೂಪದ ನಿರೂಪಣೆ ಇದೆ, ನೆನಹು ಪತ್ರದ ಮಾದರಿ ಇದೆ. ಕಂಟಿನ್ಯೂ ಮಾಡಬೇಕಿತ್ತ, ಎಡಿಟ್ ಮಾಡ್ಕೋತೀರಾ? ಓಕೆ. ಪತ್ರರೂಪದ ನಿರೂಪಣೆ ಇದೆ, ನೆನಹು ಪತ್ರದ ಮಾದರಿ ಇದೆ, ಸಹೃದಯರೊಂದಿಗೆ ಮಾತನಾಡುವ ಹಾಗಿದೆ, ಹಾಗೆ ಪತ್ರಕ್ಕೆ ಬರದ ಅಂಕಣದ ಮಾದರಿ ಇದೆ. ಹಾಗಾಗಿ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಹೆಣ್ಣಿನದೇ ಅಧಿಕವಾದ ಸಂಭಾಷಣೆ ಇರುತ್ತೆ. ಜೊತೆಗೆ ಹೊಸ್ತಿಲೊಳಗೆ ದುಡಿಯುವಂಥ ಹೆಣ್ಣಿನ ಶ್ರಮದ ಅಧಿಕ ಆಲೋಚನೆಗಳು ಇಲ್ಲಿ ನಮಗೆ ದಾಖಲಾಗ್ತಾ ಹೋಗುತ್ತೆ.